ಹಿಂಗೆ ಲೋಕಸಭಾ ಚುನಾವಣೆಯಲ್ಲಿ 370 ಪುಲ್ವಾಮಾ ಅದರ ಮೇಲೆ ಗೆದ್ದುಬಿಟ್ಟು ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದ್ದೀವಿ. ಶ್ರೀರಾಮ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮ ದೇವಸ್ಥಾನ ಇಲ್ವಾ? ಹಿಂಗೇ ಇಲ್ಲ. ನಾನು 2 ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮೂರಿನಲ್ಲಿ, ಶ್ರೀರಾಮ ದೇವಸ್ಥಾನ ಕಟ್ಟಿಸಿದ್ದೀನಿ. ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತೀನಿ. ಬಿಜೆಪಿಯವರು ನಾನು ಏನಂತ ಕರಿತೀನಿ, ಜೈ ಸೀತಾರಾಮ್, ಜೈ ಸೀತಾರಾಮ್. ನೀವೆಲ್ಲ ನೋಡಿ ರಾಮಚಂದ್ರದಲ್ಲಿರುವಾಗ ಶ್ರೀರಾಮಚಂದ್ರ, ಸೀತೆ, ಲಕ್ಷ್ಮಣ, ಆಂಜನೇಯ ಇರ್ತಾರ ಇಲ್ಲ? ಇವರು ಬರೀ ಶ್ರೀರಾಮಚಂದ್ರ. ನಾನು ಹೇಳಿದೆ ಬಿಜೆಪಿ ಅವರಿಗೆ, ಜೈ ಶ್ರೀರಾಮ್ ಅಂತ ಹೇಳ್ಬೇಡ್ರಪ್ಪ, ಜೈ ಸೀತಾರಾಮ್ ಅಂತ ಹೇಳಿ, ಆಂಜನೇಯನೂ ಬಿಟ್ಬಿಡ್ಬೇಡ್ರಿ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಈ ಸಾರಿ ನಾನು ಬಜೆಟ್ ನಲ್ಲಿ ಆಂಜನೇಯ ಹುಟ್ಟಿದ್ದಲ್ಲ, ಅಂಜನಾದ್ರಿ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಅದರ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ. 100 ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ. ನಮಗೆ ಪ್ರೇರಣೆ ಯಾರು ಗೊತ್ತಾ? ಬಸವಾದಿ ಶರಣರು, ನುಡಿದಂತೆ ನಡೆದಂತವರು. ಬಸವಣ್ಣವರ ಫೋಟೋವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು ಅಂತೇಳಿ ಆದೇಶ ಕೊಟ್ಟವರು ಯಾರು? ಯಡಿಯೂರಪ್ಪನ, ಬಸವರಾಜ ಬೊಮ್ಮಾಯಿನ? ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ಆದೇಶ ಮಾಡಿದ್ದು ಸಿದ್ದರಾಮಯ್ಯ, ನಮ್ಮ ಕಾಂಗ್ರೆಸ್ ಸರ್ಕಾರ. ಈಗ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ, ಕಲ್ಚರಲ್ ಲೀಡರ್ ಯಾಕೆಂತಂದ್ರೆ ಬಸವಾದಿ ಶರಣರು ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಲಿಕ್ಕೆ ಅದಕ್ಕೋಸ್ಕರ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು. ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳಬೇಕು, ಕಂದಾಚಾರಗಳು ಹೋಗ್ಬೇಕು, ವೈಚಾರಿಕತೆ ಬೆಳೀಬೇಕು ಅಂತ ಮನುಷ್ಯರ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಕಂಡಿದ್ದಂಥವರು ಬಸವಾದಿ ಶರಣರು. ನೀವು ಯಾವತ್ತಾರು ಮಾಡಿದ್ರ? ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರೇನ್ರಿ? ಯಾರು ಮಾಡಿದವರು? ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ.